ಇಡೀ ರಾಜ್ಯಾದ್ಯಂತ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದಂತಹ ಪ್ರಕರಣ ಅಂತ ಹೇಳಿದ್ರೆ ಅದು ಮೂಡಾ ಸೈಟ್ ಹಂಚಿಕೆಯಲ್ಲಿ ಗೋಲ್ಮಾಲ್ ಆಗಿದೆ ಅನ್ನೋದು. ಈಗ ಇದೇ ಮೂಡಾ ಸೈಟ್ ಹಂಚಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ಸಿಗ್ತಾ ಇದೆ. ಹೈಕೋರ್ಟ್ಗೆ ಸಂಪೂರ್ಣ ವರದಿಯನ್ನು ಸಲ್ಲಿಸೋದಕ್ಕೆ ನಾಡಿದ್ದು ಕೊನೆಯ ದಿನವಾಗಿದೆ. ಹಾಗಾಗಿ ಮ್ಯಾರಥಾನ್ ರೀತಿಯಲ್ಲಿ ಮತ್ತೊಮ್ಮೆ ಕಡತಗಳ ಪರಿಶೀಲನೆ ಆಗ್ತಾ ಇದೆ. ಮೈಸೂರಿನ ಲೋಕಾಯುಕ್ತ ಉದೇಶ್ರಿಂದ ಕಡತಗಳ ಪರಿಶೀಲನೆ ಆಗ್ತಾ ಇದೆ. 14 ನಿವೇಶನ ಹಂಚಿಕೆಯಲ್ಲಿ 50-50 ಅನುಪಾತವನ್ನು ಅನುಸರಿಸಲಾಗಿದೆ. ಆದರೆ ಈ ಸೈಟ್ ಹಂಚಿಕೆಯಲ್ಲಿ ಮೂಡಾ ನಿಯಮಗಳ ಉಲ್ಲಂಘನೆಯಾಗಿದೆ. ಮೂಡಾ ನಿಯಮಗಳ ಉಲ್ಲಂಘನೆಯಾಗಿದೆ ಮಾತ್ರ. ಆದರೆ ಈ ವಿಚಾರದಲ್ಲಿ ಸಿಎಂ ಪ್ರಭಾವವಿದೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಇಲ್ಲ. ಸಿಎಂ ಪರ ಕ್ಲೀನ್ ಚಿಟ್ ನೀಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ನಾಡಿದ್ದು ವರದಿ ಸಲ್ಲಿಸಬೇಕು, ಲಾಸ್ಟ್ ಡೇಟ್ ಇದೆ. ಹಾಗಾಗಿ ತರಾತುರಿ ಮಾಡದೆ ಕುಲಂಕುಷವಾಗಿ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಆ ವರದಿಯನ್ನು ಸಿದ್ಧಪಡಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಏನು ಕ್ಲೀನ್ ಚಿಟ್ ಕೊಡ್ತಾ ಇದ್ದಾರೆ ಅಂತಂದರೆ, ಈಗ ಅಲರ್ಟ್ ಆಗಿರುವಂತಹ 14 ನಿವೇಶನ ಅದರಲ್ಲಿ 50-50 ಅನುಪಾತ ಅಂತೂ ಅನುಸರಿಸಲಾಗಿದೆ. ಆದರೆ ಈ ಸೈಟನ್ನು ಹಂಚಿಕೆ ಮಾಡ್ತಾರಲ್ಲ, ಈ ಹಂಚಿಕೆ ಮಾಡೋದ್ರಲ್ಲಿ ಮಾತ್ರ ಮೂಡಾ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ಬ್ರೇಕ್ ಮಾಡಿರೋದು ಹೌದು. ಆದರೆ ಅದರ ಮೇಲೆ ಸಿಎಂ ಪ್ರಭಾವ ಬೀರಿರೋದು ಇಲ್ಲಿ ದೃಢೀಕರಿಸಲಾಗಿಲ್ಲ. ಕಾರಣ ಸಿಎಂ ಪ್ರಭಾವವಿದೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿಗಳು ಇಲ್ಲ. ಹಾಗಾಗಿ ಕ್ಲೀನ್ ಚಿಟ್ ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಶಶಿಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಶಿ, ಅಂತೂ ಇಂತೂ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದಂತಹ ಪ್ರಕರಣ ಇದು ಮೂಡಾ ಸೈಟ್ ಹಂಚಿಕೆ ಗೋಲ್ಮಾಲ್. ಈಗ ಲೋಕಾಯುಕ್ತ ಅಧಿಕಾರಿಗಳಿಂದ ಕ್ಲೀನ್ ಚಿಟ್ ಸಿಗ್ತಾ ಇದೆ. ಆದರೆ ಮೂಡಾ ಕೆಲವೊಂದಿಷ್ಟು ನಿಯಮಗಳನ್ನು ಬ್ರೇಕ್ ಮಾಡಿದೆ ಅಂತ ಹೇಳ್ತಾ ಇದೆ. ಎಲ್ಲೆಲ್ಲಿ ರೂಲ್ಸ್ ಬ್ರೇಕ್ ಆಗಿದೆ? ಶರತ್, ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರ ಪತ್ನಿಯಾದಂಥ ಪಾರ್ವತಿಯವರ ಹೆಸರಿಗೆ ಮೂಡಾದಲ್ಲಿ 14 ಸೈಟ್ಗಳು ಹಂಚಿಕೆ ಆಗಿದೆ. ಅದು 50-50 ಅನುಪಾತದಲ್ಲಿ. ಇದರಲ್ಲಿ ಸಂಪೂರ್ಣವಾಗಿ ಅಕ್ರಮ ನಡೆದಿದೆ. ಹೀಗಾಗಿ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರವನ್ನು ದುರ್ಬಳಕೆಯನ್ನು ಮಾಡಿಕೊಂಡು ತಮ್ಮ ಅಧಿಕಾರದ ಪ್ರಭಾವವನ್ನು ಬೀರಿ ಅಧಿಕಾರಿಗೆ ಸೈಟ್ಗಳನ್ನು ಪಡೆದಿದ್ದಾರೆ. ಮತ್ತು ಮೂಡಾದಿಂದಲೂ ಕೂಡ ಪರಿಹಾರನ ಪಡೆದುಕೊಂಡಿದ್ದಾರೆ. ಇದರ ಬಗ್ಗೆ ತನಿಖೆ ಆಗಬೇಕಂತ ಹೇಳ್ಬಿಟ್ಟು 3 ಜನ ದೂರುದಾರರು ಕೂಡ ರಾಜ್ಯಪಾಲರಿಗೆ ದೂರನ್ನು ಕೂಡ ಸಲ್ಲಿಸಿದರು. ಇದೇ ವಿಚಾರಕ್ಕಾಗಿ ಬಿಜೆಪಿಯವರು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿ ಬೆಂಗಳೂರಿನಿಂದ ಮೈಸೂರುವರೆಗೂ ಕೂಡ ಪಾದಯಾತ್ರೆಯನ್ನು ಕೂಡ ಮಾಡಿದ್ರು. ಅದಕ್ಕೆ JDS-ನವರು ಕೂಡ ಸಾಥನ್ನು ಕೂಡ ಕೊಟ್ಟಿದ್ರು. ಹೀಗಾಗಿ ಇಡೀ ಪ್ರಕರಣವನ್ನು ಲೋಕಾಯುಕ್ತ ಕೂಡ ಒಂದು ಕಡೆ ತನಿಖೆಯನ್ನು ನಡೆಸಿತ್ತು. ಇನ್ನು ಮುಂದುವರೆದ ಭಾಗವಾಗಿ ಇಡಿ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಲ್ಲೂ ಕೂಡ ತನಿಖೆಯನ್ನು ನಡೆಸಿದ್ದಾರೆ. ಅದ್ರ ಜೊತೆ ಸಿದ್ದರಾಮಯ್ಯನವರ ಆತ್ಮರಾಗಿರ್ಬೋದು, ಅದರ ಜೊತೆ ಮೂಡಾದ ಅಧಿಕಾರಿಗಳಾಗಿರ್ಬೋದು, ಅದ್ರ ಜೊತೆ ಏನು ಮೂಡಾ ಮಾಜಿ ಅಧ್ಯಕ್ಷಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಇಡಿ ಅಧಿಕಾರಿಗಳು ಕೂಡ ಸಂಪೂರ್ಣವಾಗಿ ಜಾಲಾಡ್ತಿದ್ದಾರೆ. ಇದ್ರ ಮಧ್ಯೆ ಏನು ಇಡೀ ಪ್ರಕರಣವನ್ನು CBIಗೆ ವಹಿಸಬೇಕಂತ ಹೇಳ್ಬಿಟ್ಟು ದೂರುದಾರರು ಮತ್ತೊಂದು ರಿಟ್ ಪಿಟಿಷನ್ ಹೈಕೋರ್ಟಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸಿದರು. ಹೀಗಾಗಿ CBIಗೆ ವಹಿಸಬೇಕಾ ಬೇಡವಾ, ನೀವು ಯಾವ ರೀತಿಯಾಗಿ ತನಿಖೆಯನ್ನು ಮಾಡಿದ್ರಿ ಅಂತ ಹೇಳ್ಬಿಟ್ಟು ಲೋಕಾಯುಕ್ತರು ಸಂಪೂರ್ಣವಾದಂಥ ವರದಿಯನ್ನು ಕೊಡಿ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಕೂಡ ಲೋಕಾಯುಕ್ತರಿಗೆ ಒಂದು ಸೂಚನೆ ಕೂಡ ಕೊಟ್ಟಿದ್ರು. ಹೀಗಾಗಿ ಸೂಚನೆ ಕೊಟ್ಟು 25ನೇ ತಾರೀಕು ಒಳಗೆ ಲೋಕಾಯುಕ್ತರು ಯಾವ ರೀತಿಯಾಗಿ ತನಿಖೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸಂಪೂರ್ಣವಾದಂಥ ವರದಿಯನ್ನು ಕೊಡಬೇಕಾಗಿದೆ. ಹೀಗಾಗಿ ಈ ಕಾರಣದಿಂದಾಗ ಕಳೆದ 1 ತಿಂಗಳಿಂದಲೂ ಕೂಡ ಲೋಕಾಯುಕ್ತ SP ಅಂತ ಉದೇಶ್ ಅವರು ಅವರ ತಂಡ ಎಲ್ಲ ರೀತಿಯಲ್ಲೂ ಕೂಡ ಮೂಡಾ ಅಧಿಕಾರಿಗಳ ಬಳಿ ಒಂದು ಸಂಪೂರ್ಣವಾದಂಥ ದಾಖಲೆಗಳನ್ನು ಪಡೆದುಕೊಂಡಿದ್ದಾರೆ. ಮತ್ತು ಮೂಡಾದಲ್ಲಿ ಪ್ರತಿ ತಿಂಗಳು ಕೂಡ ನಡೆದಿರುವಂಥ ಏನು ಮಾಸಿಕ ಸಭೆ ಇರುತ್ತೆ, ಆ ಸಭೆಯಲ್ಲಿ ತೆಗೆದುಕೊಂಡಂಥ ನಡವಳಿಕೆಗಳೇನು, ಅಲ್ಲಿ ನಿಲುವುಗಳೇನಾಗಿತ್ತು ಎಲ್ಲವನ್ನೂ ಕೂಡ ಉಲ್ಲೇಖಿಸಿ ಒಂದಷ್ಟು ವರದಿಯನ್ನು ಕೂಡ ಸಿದ್ಧಪಡಿಸಿದ್ದಾರೆ. ಹೀಗಾಗಿ ಇನ್ನು ಕೇವಲ ವರದಿ ಸಲ್ಲಿಸೋದಕ್ಕೆ 2 ದಿನ ಮಾತ್ರ ಬಾಕಿದೆ. ಇದೇ ಕಾರಣದಿಂದಾಗಿ ನಿನ್ನೆಯೂ ಕೂಡ ಮೂಡಾ ಅಧಿಕಾರಿಗಳ ಜೊತೆ ಒಂದಷ್ಟು ಮಹತ್ವದ ಮಾಹಿತಿಯನ್ನು ಪಡೆದು ಮತ್ತೊಂದಷ್ಟು ದಾಖಲೆಗಳನ್ನು ಮತ್ತೊಮ್ಮೆ ಮರುಪರಿಶೀಲಿಸಿ ಸಂಪೂರ್ಣವಾದ ವರದಿಯನ್ನು ಹೈಕೋರ್ಟ್ಗೆ ಸಲ್ಲಿಸ್ಕೋದಕ್ಕೆ ಮಾಡೋಕ್ಕೆ ಈಗಾಗಲೇ ಮೂಡಾ ಏನು ಲೋಕಾಯುಕ್ತ ಅಧಿಕಾರಿ ಕೂಡ ಎಲ್ಲ ರೀತಿಯಲ್ಲಿ ಕೂಡ ವರದಿಯನ್ನು ಕೂಡ ಸಲ್ಲಿಕೆಯನ್ನು ಮಾಡಿದ್ದಾರೆ. ಈ ಕಾರಣದಿಂದಾಗಿ ಮೂಡಾ ವಿಚಾರಕ್ಕೆ ಬಂದಾಗ ಮೂಡಾದಲ್ಲಿ ಯಾವುದೇ ರೀತಿಯಂಥ ತೀರ್ಮಾನ ತೆಗೆದುಕೊಳ್ಬೇಕಾದ್ರೆ ಅಲ್ಲಿನ ಮೈಸೂರು ಜಿಲ್ಲೆಯ MLAಗಳಾಗಿರ್ಬೋದು, MLCಗಳಾಗಿರ್ಬೋದು, ಅದೇ ರೀತಿಯಲ್ಲಿ ಕೂಡ MP ಆಗಿರ್ಬೋದು, ಇವರು ಕೂಡ ಸದಸ್ಯರಾಗಿರ್ತಾರೆ. ಹೀಗಾಗಿ ಅವರು ಯಾವ ರೀತಿಯಾಗಿ ಸೂಚನೆಗಳು ಕೂಡ ಕೊಟ್ಟಿರ್ತಾರೆ. ಕೆಲವೊಂದಷ್ಟು ಜನ ಏನು ಅಪೀಲನ್ನು ಕೂಡ ಆಗ್ತಾರೆ, ಕೆಲವೊಂದಷ್ಟು ಜನ ಮೂಡಾ ಸಭೆಯಲ್ಲಿ ಒಂದಷ್ಟು ಪ್ರಸ್ತಾವನೆಗಳು ಕೂಡ ತರ್ತಾರೆ. ಆ ಎಲ್ಲ ನಡವಳಿಕೆಯನ್ನು ಕೂಡ ನೋಡಿದಾಗ ಎಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರಾಗಿರ್ಬೋದು, ಅದೇ ರೀತಿಯಾಗಿ ಕೂಡ
ಹಿಂದೆ ಶಾಸಕರಾಗಿದ್ದಂಥ ಯತೀಂದ್ರವರಾಗಿರ್ಬೋದು, ಈಗ ಸದ್ಯಕ್ಕೆ MLC ಆಗಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಮೈಸೂರು ಜಿಲ್ಲೆಯಿಂದ ಸುಮಾರು 5 ಬಾರಿಯ ಶಾಸಕರಾಗಿದ್ದು ಕೂಡ ಇದುವರೆಗೂ ಒಂದೇ ಒಂದು ಉಲ್ಲೇಖಿತ ಪತ್ರವನ್ನು ನಮ್ಮ ಪತ್ನಿಗೆ ಸೈಟ್ಗಳನ್ನು ಮಂಜೂರು ಮಾಡಿ ಅಂತ ಹೇಳ್ಬಿಟ್ಟು ಯಾವುದೇ ರೀತಿಯಲ್ಲೂ ಕೂಡ ಒಂದು ಪತ್ರವನ್ನು ಕೊಟ್ಟಿರೋದಾಗಲಿ, ಇಲ್ಲ ಯಾವುದಾದ್ರೂ ದಾಖಲೆಗಳಿಗೆ ಸಹಿ ಹಾಕಿರೋದಾಗಲಿ, ಶಿಫಾರಸು ಪತ್ರ ಆಗಲಿ ಯಾವುದೂ ಕೂಡ ಲೋಕಾಯುಕ್ತ ಅಧಿಕಾರಿಗೆ ಸಿಕ್ಕಿಲ್ಲ. ಅದೇ ರೀತಿಯಲ್ಲೂ ಕೂಡ ED ಅಧಿಕಾರಿಗಳು ಕೂಡ ಸಿಕ್ಕಿಲ್ಲ. ಈ ಕಾರಣದಿಂದಾಗಿ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಒಂದು ವರದಿಯನ್ನು ಹೈಕೋರ್ಟ್ಗೆ ಕೊಡೋದಕ್ಕೆ ಸಿದ್ಧಪಡಿಸಿದರೆ ಯಾವುದೇ ಕಾರಣಕ್ಕೂ ಕೂಡ CM ಸಿದ್ದರಾಮಯ್ಯ ಆಗಿರ್ಬೋದು, ಅವರ ಪುತ್ರ ಯತೀಂದ್ರ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಕೂಡ ಶಿಫಾರಸನ್ನು ಮಾಡೋದಾಗಲಿ, ಇಲ್ಲ ಅವರು ಎಲ್ಲ ಒಂದು ಕಡೆ ಅಧಿಕಾರದ ದುರುಪಯೋಗ ಪಡಿಸ್ಕೊಂಡಿರೋದಾಗಲಿ, ಇಲ್ಲ ಅಧಿಕಾರಿಗಳಿಗೆ ಒತ್ತಡ ತಂದಿರೋದಾಗಲಿ ಯಾವುದೂ ಕೂಡ ಕಂಡು ಬಂದಿಲ್ಲ. ಹೀಗಾಗಿ ಮೂಡಾದ ನಿಯಮಾವಳಿಗಳನ್ನು ನೋಡಿದಾಗ ಅಧಿಕಾರಿಗಳೇ ಇದನ್ನು ಸ್ವಂತವಾಗಿ ತಪ್ಪನ್ನು ಮಾಡಿದ್ದಾರೆ. ಅದು ಕೂಡ ಸೈಟ್ ಹಂಚಿಕೆ ಆಗಿರೋದು BJP ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆಗಿಲ್ಲ. ಹೀಗಾಗಿ ಅಧಿಕಾರದ ಹಸ್ತಕ್ಷೇಪ ಇಲ್ಲ ಅಂತ ಹೇಳ್ಬಿಟ್ಟು CM ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಕೊಡೋದಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಕೇಳಿ ಬಂದಿದೆ. ಓಕೆ, ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ.